ಇಲ್ಲ, ಐಶ್ವರ್ಯ ಗೌಡ ಅವ್ರದ್ದು ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ನನಗೆ 14 kg 660 grams ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಮೇಡಮ್, ಐಶ್ವರ್ಯ ಗೌಡ ಬೆಳಗ್ಗೆ ವಿಡಿಯೋ ಮಾಡ್ತಾ ಅವಳೇ ಸಾಕಷ್ಟು ಆರೋಪವನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಅವರು ದೊಡ್ಡ ಕಾಂಟ್ಯಾಕ್ಟ್ ಇಟ್ಕೊಂಡು ಮೋಸ ಮಾಡಿದ್ದಾರೆ, ಅದು ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊಂಡು ವಂಚನೆ ಮಾಡಿದ್ದಾರೆ. ಸೊ ಅದೆಲ್ಲಕ್ಕೆ ದಾಖಲೆ ಏನಾದ್ರು ಇದೆ, ಸಾಕ್ಷಿ ಇದೆ, ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವ್ರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ಅದು ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆಯೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಆ ವ್ಯವಹಾರ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರೆ ಅವಾಗ ನಾವು ಮಾತಾಡೋಣ. ಸುಮ್ಮನೆ ಏನಕ್ಕೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಸ್ ಡಿವಿಯೇಟ್ ಮಾಡೋಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ. ಈಗ ನಾನು ನೋಡಿದೆ ವಿದ್ಯಾರಣ್ಯಪುರದಲ್ಲಿ ಏನೋ ಕೇಳಬೇಕಂತ, ಆಯಿತು ಕೇಳ್ಕೊಳ್ಳಿ ಬಿಡಿ, ಅದು ಯಾರು ಬರ್ತಾರೋ ಅವ್ರು ಮಾತಾಡಿ. ಇವ್ರಿಗೂ ಅದಕ್ಕೂ ಏನು ಸಂಬಂಧ? ಇವ್ರು ನಮಗೆ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಇದ್ದವ್ರು ಡೆಪಾಸಿಟ್ ಮಾಡಿ ಆ ಡೆಪಾಸಿಟ್ ನಾನು ಕೊಟ್ಟಿಲ್ವಾ ಕೇಳಿ. ಈಗ ನನ್ನ ಹತ್ರನೇ ಅವ್ರು 14 kg 660 ಗ್ರಾಮ್ ತೊಗೊಂಡು ಕೊಟ್ಟಿಲ್ಲದೆ ಮೋಸ ಮಾಡಿ ಅದಕ್ಕೆ DK ಸುರೇಶ್ ಅಣ್ಣ ಇದ್ದಾರೆ ಅಂತ ಹೇಳಿ ಪಾಪ ಆ ಗಣ್ಯ ವ್ಯಕ್ತಿಗಳ ನೇಮನ್ನು ಹಾಳು ಮಾಡಿ ಎಲ್ಲರಿಗೂ ಮೋಸ ಮಾಡಿ ಇದೇ ಥರ ನಾನು ಈಗಲೂ ಹೇಳಿದ್ದೀನಿ, ಇದೇ ಥರನೇ ಅಣ್ಣನ ಹೆಸರು ಹೇಳ್ಕೊಂಡು ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ. ಆದರೆ ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಯಾಕೆಂದರೆ ಅವ್ರವ್ರು ಬರಬೇಕು, ಅವ್ರು ಫೈಟ್ ಮಾಡಬೇಕು ಅಂತ. ನನ್ನ ವಿಷಯಕ್ಕೆ ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು DK ಸುರೇಶ್ ಸರ್ ಅಲ್ಲ ಅಂತ. ಅದು ಧರ್ಮ ಅವರೇ ಮಾತಾಡಿದ್ದಾರೆ, ಅದಕ್ಕೆ ಅವ್ರು ನಾನು ಮಾತಾಡಿದ್ದೀನಿ ಅಂತ ಒಪ್ಕೊಂಡಿರೋದು ಎಲ್ಲ ಕೂಡ ನಾನು ಈಗಾಗಲೇ ಸ್ವಲ್ಪ ಅಂದರೆ ನಿಮ್ಗೆ ಆಗಲೇ ಅದರದ್ದು ಏನಂತಾರೆ ಆಡಿಯೋ ಸಿಕ್ಕಿದೆ, ಕ್ಲಾರಿಟಿ ಜನತೆಗೆ ಸಿಕ್ಕಿದೆ. ಇದ್ರ ಬಗ್ಗೆ ಮಾತಾಡಮ್ಮ ಅಂತಂದರೆ ಇವರು ಕಾರಲ್ಲಿ ಕೂತ್ಕೊಂಡು ಅಥವಾ ಇನ್ನೆಲ್ಲೋ ಕೂತ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ಟು ಎಲ್ಲಾದರೂ ಕೂತ್ಕೊಳ್ಳಿ